ಇನ್ನು ಈ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ನಮ್ಮ ಪ್ರತಿನಿಧಿ ಮಾರುತಿ ನಡೆಸಿರುವಂತಹ ಮಾತುಕತೆ ಇದೆ. ಏನು ಹೇಳಿದ್ರು ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ನೋಡಿ. ಟೌನ್ಶಿಪ್ ವಿರುದ್ಧವಾಗಿ 2 ದಿನಕ್ಕೆ ಪಾದಯಾತ್ರೆನ ಕಾಲಿಟ್ಟಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಇರುವಂಥದ್ದು. ಸರ್, ಇವತ್ತು ಪಾದಯಾತ್ರೆ ಮಾಡ್ತಿದ್ದಾರೆ, 2 ದಿನ ಕಾಲಿಟ್ಟಿಟ್ಟೆ, ದೇವೇಗೌಡರು ಕೂಡ ಬಂದಿದ್ರು, ಇದ್ರ ಬಗ್ಗೆ ಹೇಳ್ತೀವಿ ಸರ್. ನಾಡಿನಾದ್ಯಂತ ಅನ್ನದಾತರ, ನಮ್ಮ ಜಿಲ್ಲೆಯ ರೈತರ ಪರವಾಗಿ ಅನ್ನದಾತರು ಇವತ್ತು 2ನೇ ದಿನಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದ ಬೆಂಬಲವನ್ನು ಸೂಚಿಸಿದ್ದಾರೆ. ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ, ಅವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಒಂದು ಚಾಲನೆಯನ್ನು ರೈತಾಪಿ ವರ್ಗಕ್ಕೆ ಇವತ್ತೇನು ಸಂದೇಶ ದೇವೇಗೌಡರು ಸಾಹೇಬರು ಕೊಡಬೇಕಾಗಿತ್ತು, ಸ್ಪಷ್ಟ ಸಂದೇಶ ಸಾರಿದ್ದಾರೆ. ರೈತರ ಜೊತೆಯಲ್ಲಿ ಅತ್ಯಂತ ಗಟ್ಟಿ ನಿಲುವಿಂದ ಜನತಾದಳ ಪಕ್ಷ ನಿಂತಿದೆ. ಸರ್, ಯಾವುದೇ ಕಾರಣಕ್ಕೂ ನಾವು ಟೌನ್ ಒಳಗೆ ಅವಕಾಶ ಕೊಡಲ್ಲ JDS ಅಂತ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಿರೋಂಥದ್ದು. ಶಾಂತಿಯುತವಾದಂಥ ಈ ಪಾದಯಾತ್ರೆಗೆ ಯಾವುದೇ ಅಹಿತಕರ ಘಟನೆ ನಡೀದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ರೈತರು ಇಲ್ಲಿವರೆಗೂ ಕೂಡ ನಡ್ಕೊಂಬಂದಿದ್ದಾರೆ, ಮುಂದೆಯೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತಾರೆ. ಯಾವ ಚುನಾಯಿತಿ ಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥವರು 500 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಅವರ ಕಷ್ಟ ಕೇಳಕ್ಕೆ ಬಂದಿಲ್ಲ. ಅಂತಿಮವಾಗಿ ಇವತ್ತು ರೈತರ ಮುಂದೆ ಇರ್ತಕ್ಕಂಥದ್ದು ಒಂದೇ, ಫ್ರೀಡಮ್ ಪಾರ್ಕ್ ಹೋಗ್ತಕ್ಕಂಥದ್ದು, ವಿಧಾನಸೌಧದಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳಿಗೆ, ನಮ್ಮ ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದು ರೈತರು ಇವತ್ತು ಹೊರಟಿದ್ದಾರೆ. ಅವರ ಭಾವನೆಗೆ ಬೆಲೆಯನ್ನು ಕೊಟ್ಟು ನಾವು ಕೂಡ ಅವರ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದೇವೆ. ಸರ್, ಟೌನ್ಶಿಪ್ಗೆ ಅವಕಾಶ ನಾವು ಮಾಡ್ತೀವಿ, ಅದು ಕುಮಾರಸ್ವಾಮಿ ಅವರು ಆಗ್ಲೇ ಹಾಕ್ಕೊಟ್ಟಿರೋ ಅಡಿಪಾಯ ಅಂತ ಕೂಡ ಹೇಳ್ತಾ ಇರೋದು. ಅದ್ರ ಬಗ್ಗೆ ನಾನು ಅಡ್ವರ್ಟೈಸ್ ಕೂಡ ಕೊಟ್ಟಿರೋದ್ರ. ಈಗ 100 ಕೋಟಿ ಜಾಹೀರಾತು, ಹೋರ್ಡಿಂಗ್ಗಳು, ಯಾವತ್ತೂ ಸಮಿತಿ ರಚನೆ ಮಾಡದೇ ಇದ್ದಂಥದ್ದು, ಪರಿಶೀಲನಾ ಸಮಿತಿ, ಕಾಂಪನ್ಸೇಷನ್ ಆಫರ್ಗಳು ಎಲ್ಲವೂ 517 ದಿನ ಕೊಡೋಕ್ಕಾಗಿರಲಿಲ್ಲ. ಈಗೆಲ್ಲ ಒಂದೇ ಸಲ ಕೊಡ್ತಾ ಇದ್ದಾರೆ ಆಫರ್ಸ್, ಗ್ಯಾರಂಟಿ ಆಫರ್ಸ್ ಇದ್ದಂಗೆ. ಹಾಗಾಗಿ ಅವರ ಸುಳ್ಳು ಮಾತುಗಳು, ಕತೆ ಕಟ್ಟಿ ಅವ್ರು ಯಾವ ರೀತಿ ಇವತ್ತು ಮಾತನಾಡ್ತಾ ಇದ್ದಾರೆ, ಇದೆಲ್ಲ ಮಾತಾಡಬೇಕು ಅಂದರೆ ನಾವು ಇಲ್ಲಿ 2 ನಿಮಿಷದಲ್ಲಿ ಏನೂ ಹೇಳೋಕ್ಕಾಗಲ್ಲ. ಎಲ್ಲ ಸಂಪೂರ್ಣ ವಿವರ ಚಿತ್ರಣ ನನ್ನ ಕೈಯಲ್ಲೂ ಇದೆ. ಇವತ್ತು ಸರ್ಕಾರ ರೈತರಿಗೆ ಉತ್ತರ ಕೊಡಬೇಕಾಗಿದೆ, ಅದರಿಂದ ನುಲುಚ್ಕೊಳ್ಳೋದು ಬೇಡ ಅಷ್ಟೇ ನಾನು ಹೇಳೋದು. ನಾವು ಸರ್ಕಾರಕ್ಕೆ ಕೇಳುವಂಥ ಪ್ರಶ್ನೆಗಳು ಸದನದ ಒಳಗಡೆನೂ ಪ್ರಿಪೇರ್ ಆಗಿದ್ದೀವಿ. JDLP ನಾಯಕರ ನೇತೃತ್ವದಲ್ಲಿ ಶಾಸಕರೆಲ್ಲರೂ ಮಾತಾಡ್ತಾರೆ. ದೇವೇಗೌಡರು ಸಾಹೇಬರು 19ರ ಪ್ರತಿಭಟನೆ ಭಾಗಿಯಾಗ್ತೀನಿ ಅಂತ ಕೂಡ ಹೇಳಿದರು. ದೇವೇಗೌಡರು ಸಾಹೇಬರು ಬದ್ಧ, ರೈತರ ಪರವಾದಂಥ ಚಳುವಳಿಗಳು, ಹೋರಾಟಗಳಿಗೆ ದೇವೇಗೌಡರು ಸಾಹೇಬ್ರನ್ನ ನೀವು ನೋಡ್ಕೊಂಡು ಬಂದಿದ್ದೀರಿ. ಹಿಂದೆಯಿಂದನೂ ಕೂಡ ರೈತರ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಪಕ್ಷ ಮುಂದೆಯೂ ಕೂಡ ಸದಾಕಾಲ ರೈತರ ಜೊತೆ ದೇವೇಗೌಡರ ಮಾರ್ಗದರ್ಶನದಲ್ಲಿ ನಿಲ್ಲುತ್ತೆ. ಥ್ಯಾಂಕ್ ಯು. ಇಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಫ್ರೀಡಮ್ TV ಬಿಡ್ದಿ.